ಇನ್ನು ಮುಡಾ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿರುವಂತಹ ಮೂಲಕ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಅವರಿಗೆ ಬಿ ರಿಪೋರ್ಟ್ ನೀಡಿದ್ದ ಸಂತಸ ಉಳಿಯುತ್ತೋ ಇಲ್ವೋ ಅನ್ನೋದನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏಪ್ರಿಲ್ 15ನೇ ತಾರೀಕು ತೀರ್ಮಾನ ಮಾಡುತ್ತೆ. ಮುಡಾ ಕೇಸ್ ಇಡಿಯಿಂದ 27 ದಾಖಲೆ ಕೋರ್ಟ್ಗೆ ಸಲ್ಲಿಕೆ. ಏಪ್ರಿಲ್ 15ಕ್ಕೆ ಆದೇಶ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಟೆನ್ಷನ್. ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ನಿರಾಳರಾಗಿದ್ರು. ಆದ್ರೀಗ ಇಡಿ ಎಂಟ್ರಿ ಕೊಟ್ಟಿರೋದು ಮತ್ತೆ ಟೆನ್ಷನ್ ತರಿಸಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ತಕರಾರು ಸಲ್ಲಿಸಿರುವ ಇಡಿ ಇಂದು ತಾನು ತನಿಖೆ ನಡೆಸಿದ ವೇಳೆ ಸಂಗ್ರಹಿಸಿದ್ದ ಬರೋಬ್ಬರಿ 27 ದಾಖಲೆಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದೆ. ಅಲ್ಲದೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಂತೆಯೇ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಪ್ರಶ್ನಿಸಲು ತನಗೂ ಅಧಿಕಾರ ಇದೆ ಅಂತ ಇಡಿ ಪ್ರಬಲವಾಗಿ ಪ್ರತಿಪಾದಿಸಿದೆ. ಇವತ್ತು ಇಡಿ ಪರ ವಕೀಲ ಮಧುಕರ್ ದೇಶಪಾಂಡೆ ಅವರು ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ನಿಂದ ಇಡಿ ತನಿಖೆಗೆ ಹಿನ್ನಡೆಯಾಗುತ್ತೆ, ಹೀಗಾಗಿ ನಮ್ಮ ಅರ್ಜಿ ಹಾಗೂ ದಾಖಲೆಗಳನ್ನ ಕೋರ್ಟ್ ಪರಿಗಣಿಸಿ ಬಿ ರಿಪೋರ್ಟ್ ತಿರಸ್ಕರಿಸಬೇಕು ಅಂತ ವಾದ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿವಾದ ಮಾಡಿದ ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಅವರು ಇಡಿ ಮಧ್ಯಂತರ ಅರ್ಜಿಗೆ ಕಾನೂನಿನಲ್ಲಿ ಅವಕಾಶವಿಲ್ಲ, ಹೀಗಾಗಿ ಇಡಿ ಅರ್ಜಿ ಹಾಗೂ ದಾಖಲೆಗಳನ್ನ ಕೋರ್ಟ್ ಪರಿಗಣಿಸಬಾರದು ಅಂತ ವಾದಿಸಿದ್ರು. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಇಂದು ತಾವೇ ಕೋರ್ಟ್ನಲ್ಲಿ ವಾದಿಸಿದ್ರು. ಎಲ್ಲಾ ದಾಖಲೆಗಳಿದ್ರೂ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಬಿ ರಿಪೋರ್ಟ್ ಸಲ್ಲಿಸುವ ಮುನ್ನ ನನ್ನಿಂದ ವಿವರಣೆ ಪಡೆಯಬಹುದಿತ್ತು, ನಷ್ಟ ಆಗಿದೆ ಅಂತಾರೆ, ಆರೋಪ ಸಾಬೀತಾಗಿಲ್ಲ ಅಂತಾನೂ ಹೇಳ್ತಾರೆ. ಹೀಗಾದ್ರೆ ಹೋರಾಟಗಾರರು ಏನ್ ಮಾಡಬೇಕು? ಸೂಕ್ತ ತನಿಖೆ ನಡೆಸದ ಲೋಕಾಯುಕ್ತ ತನಿಖಾಧಿಕಾರಿ ವಿರುದ್ಧ ಕೋರ್ಟ್ ಕ್ರಮ ಕೈಗೊಳ್ಳಬೇಕು ಅಂತ ವಾದಿಸಿದ್ರು. ಮೂವರ ವಾದ ಆಲಿಸಿದ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಏಪ್ರಿಲ್ 15ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅಂಗೀಕರಿಸಬೇಕೋ ತಿರಸ್ಕರಿಸಬೇಕೋ ಅನ್ನೋದನ್ನ ಕೋರ್ಟ್ ಏಪ್ರಿಲ್ 15ರಂದು ತೀರ್ಮಾನಿಸಲಿದೆ. ಮಾಜಿ ಸಚಿವ ಬಿ ನಾಗೇಂದ್ರಗೆ ಡಬಲ್ ಶಾಕ್. ಸಿಎಂಗೆ ಒಂದ್ ಕಡೆ ಮೂಡಾ ಇಡಿ ಟೆನ್ಷನ್ ಆದ್ರೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಇವತ್ತು ಡಬಲ್ ಶಾಕ್ ಆಗಿದೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಇಡಿ ಸಲ್ಲಿಸಿದ ಪ್ರಸ್ತಾವನೆಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ. ಮತ್ತೊಂದು ಕಡೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಾಗೇಂದ್ರಗೆ 1,25,00,000 ದಂಡ ವಿಧಿಸಲಾಗಿದೆ. ದಂಡ ಪಾವತಿಸದೇ ಇದ್ರೆ 1 ವರ್ಷ ಜೈಲು ಶಿಕ್ಷೆಗೆ 42ನೇ ಎಸಿಜೆಎಂ ಕೋರ್ಟ್ ಆದೇಶಿಸಿದೆ. ರಮೇಶ್, ಟಿವಿ9 ಬೆಂಗಳೂರು.